ನಾಳೆ ಮುಖ್ಯಮಂತ್ರಿಗಳು ಬೆಂಗಳೂರು ಸಿಟಿ ರೌಂಡ್ಸ್ ಹೊಡೆಯುವಂತ ಸಾಧ್ಯತೆ ಇದೆ. ಫುಟ್ಪಾತ್ ತೆರವು ಕಾರ್ಯವನ್ನ ವೀಕ್ಷಿಸುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳೇ ಖುದ್ದು ಫೀಲ್ಡ್ಗೆ ಇಳಿತಾ ಇದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಈಗ ವಿಚಾರ ಏನು ಅಂತಾರೆ, ಜಿಬಿಎ ವ್ಯಾಪ್ತಿಯಲ್ಲಿ ಸುಮಾರು 430 ಕಿಲೋಮೀಟರ್ಗಿಂತ ಹೆಚ್ಚು ಒತ್ತುವರಿ ತೆರವು ಕಾರ್ಯ ಆಗಿದೆ. ಜುಲೈ 1ನೇ ತಾರೀಕಿನಿಂದ ಆರಂಭ ಆಗಿರುವಂತ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಸಚಿವ ಕೃಷ್ಣ ಬೈರೇಗೌಡರು ಬಹಳ ವಿರೋಧ ವ್ಯಕ್ತ ಆದ್ರು, ಬಹಳ ಜನ ಇದನ್ನ ಪ್ರಶ್ನೆ ಮಾಡಿದ್ರು ಕೂಡ ಹೆಜ್ಜೆ ಹಿಂದಿಡದೆ ಉತ್ತಮವಾದಂತ ಈ ಫುಟ್ಪಾತ್ ಅದು ಪಾದಾಚಾರಿಗಳ ಹಕ್ಕು ಅಂತ ಅವರು ವಿಚಾರವನ್ನ ಮುಂದಿಟ್ಟು, ಆಮೇಲೆ ಸುಪ್ರೀಂ ಕೋರ್ಟ್ನ ಕೆಲ ಆದೇಶಗಳನ್ನು ಕೂಡ ಅವರು ಗಣನೆಗೆ ತೆಗೆದುಕೊಂಡು ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಮುನ್ನಡೆಸ್ತಾ ಇದ್ದಾರೆ. ಈಗ ನಾಳೆ ಖುದ್ದು ಮುಖ್ಯಮಂತ್ರಿಗಳು ತೆರವು ಕಾರ್ಯಾಚರಣೆಯನ್ನು ವೀಕ್ಷಿಸಲಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಮತ್ತೊಂದು ಕಡೆ ಸರ್ಕಾರದ ಆಪರೇಷನ್ಗೆ ಬೀದಿ ಬದಿ ವ್ಯಾಪಾರಿಗಳು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಎಂಗೆ ಮನವಿ ಪತ್ರವನ್ನ ಸಲ್ಲಿಸಿದೆ ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟ. ಹೀಗಾಗಿ ನಾಳೆ ಜಿಬಿಎ ವ್ಯಾಪ್ತಿಯಲ್ಲಿ ಮುಖ್ಯಮಂತ್ರಿಗಳು ಸಿಟಿ ರೌಂಡ್ಸ್ ಹೊಡಿತಾ ಇದ್ದಾರೆ. ಬೆಳಗ್ಗೆ 11 ಗಂಟೆಯಿಂದ ಡಿಕೆ ಶಿವಕುಮಾರ್ ಸಿಟಿ ರೌಂಡ್ಸ್ ಅನ್ನ ಶುರು ಮಾಡುವಂತ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಏನಾದರೂ ಈ ಫುಟ್ಪಾತ್ ವ್ಯಾಪಾರಿಗಳಿಗೆ ಸಮಸ್ಯೆ ಆಗಿರೋದು ಹೌದಾ, ಅಥವಾ ಸಮಸ್ಯೆ ಆಗಿದ್ರೆ ಅವ್ರಿಗೆ ಬದಲಿ ವ್ಯವಸ್ಥೆ ಏನು ಮಾಡ್ಕೊಳ್ಬೋದು? ಈಗ ಮುಖ್ಯ ರಸ್ತೆ ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಆ ಮುಖ್ಯ ರಸ್ತೆಗಳನ್ನು ಹೊರತುಪಡಿಸಿಯೂ ಕೂಡ ಈ ಅಡ್ಡ ರಸ್ತೆಗಳಲ್ಲೂ ಈ ರೀತಿಯಾದಂಥ ತೆರವು ಕಾರ್ಯಾಚರಣೆ ಏನಾದ್ರು ನಡೆದಿದೆಯಾ? ಈ ಥರದ್ದೆಲ್ಲವೂ ಕೂಡ ಗಮನ ಕೊಡುವಂಥ ಕೆಲಸ ಆಗ್ಬೋದು. ಕೃಷ್ಣ ಬೈರೇಗೌಡ ಇದಕ್ಕೆ ಸಂಬಂಧಪಟ್ಟಂಗೆ ಮಾತನಾಡಿದ್ದಾರೆ ಸಚಿವರು. ಬನ್ನಿ ನೋಡೋಣ. ಏನೋ ಬೆಂಗಳೂರು ಸುಧಾರಣೆ ಆಗ್ಬೇಕು, ಬೆಂಗಳೂರು ಅಂತ ಮಾಡ್ತಾ ಇದ್ದೀವಿ. ನಿಮ್ ಸಹಕಾರನೂ ಬೇಕು. ಬೆಂಗಳೂರು ಬದುಕಿದ್ರೆ ನಾವೆಲ್ಲ ಬದುಕ್ತೀವಿ, ತಿಳ್ಕೊಳ್ಳಿ. ನಾಳೆ ಬೆಂಗಳೂರು ಉಸಿರು ಕಟ್ಟಕ್ಕಾದ್ರೆ ನೀವು ಲಾಸ್ಟ್ಗೆ ಎಫೆಕ್ಟ್ ಆಗ್ಬೋದು. ಯಾಕಂದ್ರೆ ಎಲ್ಲ ಮೇಲಿರೋರು ಓಡಿಸ್ಕೋತಾರೆ, ಲಾಸ್ಟ್ಗೆ ನಿಮ್ಗೆ ಎಫೆಕ್ಟ್ ಆಗ್ಬೋದು. ಆದ್ರೆ ಇವತ್ತಲ್ಲ ನಾಳೆ ಅದು ಎಲ್ಲರಿಗೂ ಎಫೆಕ್ಟ್ ಆಗುತ್ತೆ. ಬೆಂಗಳೂರು ಸುಧಾರಣೆ ಆಗಿಲ್ಲ, ಬೆಂಗಳೂರು ಜ್ವಲಂತವಾಗಿ ಬೆಳೀಲಿಲ್ಲ ಅಂತ ಹೇಳಿದ್ರೆ ಎಲ್ಲರಿಗೂ ಎಫೆಕ್ಟ್ ಆಗುತ್ತೆ. ಇವತ್ತಲ್ಲ ನಾಳೆ ಆಗುತ್ತೆ. ಫಸ್ಟ್ ಬೇರೆ ಇರೋರ್ಗೆ ಆಗ್ಬೋದು, ಆಮೇಲೆ ನಿಮ್ಗೆ ಆಗ್ಬೋದು. ಬೆಂಗಳೂರು ಸುಧಾರಣೆ ಆಗ್ಬೇಕು ಅನ್ನೋದು ಜನಗಳ ಅಭಿಪ್ರಾಯ. ನಾವು ಸುಧಾರಣೆ ಮಾಡಕ್ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದರಲ್ಲಿ ಸಣ್ಣ ಪುಟ್ಟ ತಪ್ಪು ಆಗ್ಬೋದು, ಇಲ್ಲ ಅಂತ ನಾನೇನು ಆಟ ಇಲ್ಲಿ ಸಾಧನೆ ಮಾಡಕ್ ಹೋಗೋದಿಲ್ಲ. ಎಲ್ಲವನ್ನೂ ಪರ್ಫೆಕ್ಟ್ ಆಗಿ ನಾವು ಮಾಡಕ್ ಆಗೋದಿಲ್ಲ. ಮಾಡಕ್ ಹೋದಾಗ ಏನೋ ಸ್ವಲ್ಪ ಇರುತ್ತೆ, ಸ್ವಲ್ಪ ಕಮ್ಮಿ ಇರುತ್ತೆ. ಯಾಕಂದ್ರೆ ಎಲ್ಲಾ ಅಧಿಕಾರಿಗಳನ್ನು ನೀನ್ ಹಿಂಗೇ ಮಾಡ್ಬೇಕು ಅಂತ ನಾವು ಇಲ್ಲಿಂದ ಸೂಚನೆ ಕೊಟ್ಟು ಅವ್ರು ಮಾಡೋವಾಗ ನಾವೆಲ್ಲ ಮನುಷ್ಯರೇ. ಯಾವ್ದು 5 ಸಮಾನನೂ ಇಲ್ಲ. ಉಪ್ಪು ತಿಂದವರು ಸ್ವಲ್ಪ ಹೆಚ್ಚು ಇರ್ತಾರೆ, ಖಾರ ತಿಂದವರು ಹೆಚ್ಚಿರ್ತಾರೆ, ಕೆಲವರು ಕಮ್ಮಿ ಇರ್ತಾರೆ. ಇದೆಲ್ಲ ಇರುತ್ತೆ ಫೀಲ್ಡ್ ಅಲ್ಲಿ, ಪ್ರಾಕ್ಟಿಕಲಿ. ಅದನ್ನ ಪರ್ಫೆಕ್ಟ್ ಆಗಿ ಹಿಂಗೆ ಮಾಡ್ತಾ ಇದ್ದಾರೆ ನಮ್ಮವರು ಅಂತ ನಾನು ಹೇಳಕ್ ಆಗಲ್ಲ. ಬಿಕಾಸ್ ಅದು ಅವ್ರಿಗೆ ನಾನು ಮಾಡಿ ಪರ್ಫೆಕ್ಟ್ ಆಗಿ ಅಂತ ನಾನು ಅವ್ರಿಗೆ ಹೇಳಕ್ಕೂ ಆಗೋದಿಲ್ಲ. ಯಾಕಂದ್ರೆ ಫೀಲ್ಡ್ ಗೆ ಹೋದಾಗ ಏನೋ ನನ್ಗೆ ಸ್ವಲ್ಪ ಸಿಟ್ಟು ಜಾಸ್ತಿ ಇರುತ್ತೆ, ಒಬ್ಬರು ತಾಳ್ಮೆ ಇರ್ತಾರೆ, ಅವ್ರು ತಿಳಿದಂಗೆ ಅವ್ರ ಫೀಲ್ಡ್ ಅಲ್ಲಿ ಆಪರೇಟ್ ಮಾಡ್ತಾರೆ.